ಬೇಗಂದ್ರ ಮತ್ತೆ ಸ್ವಾಗತ. ಈಗಾಗಲೇ ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಅಂತೇಳಿ ಕಾಂಗ್ರೆಸ್ ಶಾಸಕರು ಕಾದು ಕುಳಿತಿದ್ದಾರೆ. ಸರ್ಕಾರ ಅಂದರೆ ಹೊಸ ಮುಖ್ಯಮಂತ್ರಿಯವರು ಬಂದು ಆಲ್ಮೋಸ್ಟ್ 50 ದಿವಸ ಆಗೋಯ್ತು, ಇನ್ನೂ ಕೂಡ ಸಂಪುಟ ವಿಸ್ತರಣೆ ಆಗ್ತಾ ಇಲ್ಲ. ಏನು ಕತೆ ನಮ್ಮದು ಅನ್ನುವಂಥದ್ದು ಅವ್ರಿಗಿರುವಂತಹ ಸಹಜವಾದಂಥ ಕುತೂಹಲ, ಅವ್ರಿಗಿರುವಂತಹ ಕಾಯುವಿಕೆ ಇದ್ದೇ ಇದೆ. ಆದರೆ ದೆಹಲಿಗೆ ಅಂತೇಳಿ ಇದೇ ಕೆಲಸಕ್ಕಾಗಿ ಶಿವಕುಮಾರ್ ಅವರು ಹೋಗಿದ್ದಾರೆ, ಸಿದ್ದರಾಮಯ್ಯನವರು ಹೋಗಿದ್ದಾರೆ, BK ಹರಿಪ್ರಸಾದ್ ಅವರು ಹೋಗಿದ್ದಾರೆ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಮಾತ್ರ ಇನ್ನಷ್ಟು ಕಗ್ಗಂಟಾಗಿ ಉಳಿದಿದೆ. ಅದಕ್ಕೆ ಮುಹೂರ್ತ ಕೂಡಿ ಬರ್ತಾ ಇಲ್ಲ, ಕಾಲ ಕೂಡಿ ಬರ್ತಾ ಇಲ್ಲ. ಯಾವಾಗ ಸಭೆ ನಡೆಸೋದು ಅನ್ನೋದಕ್ಕೆ ಕಾಲ ಕೂಡಿ ಬರ್ತಾ ಇಲ್ಲ. ಮೊನ್ನೆ ಅಷ್ಟೇ ಹೋಗಿದ್ರು, ದೆಹಲಿಗೆ ಹೋಗಿದ್ರು. ಆವಾಗ ಮಲ್ಲಿಕಾರ್ಜುನ ಖರ್ಗೆ ಅವರು ತುರ್ತು ಕಾರಣಕ್ಕಾಗಿ ಬೆಂಗಳೂರಿಗೆ ವಾಪಸ್ ಆದರು. ಇವತ್ತು ಪ್ರಧಾನಿ ನಿವಾಸದ ಬಳಿಯಲ್ಲಿ DK ಶಿವಕುಮಾರ್ ಅವರು ಕೂಡ ಅವರನ್ನು ಕೂಡ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಯಾಕಂದರೆ ಅಲ್ಲೆಲ್ಲ ಹೋರಾಟ ನಿರತರಿದ್ದರು, ಎಲ್ಲ ಧರಣಿ ಕುಳಿತಿದ್ರು. ಹಾಗಾಗಿ ಶಿವಕುಮಾರ್ ಸೇರಿದಂತೆ ರಾಜ್ಯದ ಹಲವು ನಾಯಕರನ್ನು ಕೂಡ ಪೊಲೀಸರು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ರಾಹುಲ್ ಗಾಂಧಿ, ಪ್ರಿಯಾಂಕಾ ಸೇರಿದಂತೆ ಎಲ್ಲ ನಾಯಕರುಗಳನ್ನು ಅಲ್ಲಿ ವಶಕ್ಕೆ ಪಡೆಯುವಂತಹ ಕೆಲಸವನ್ನು ಪೊಲೀಸರು ಮಾಡಿದರು. ದೆಹಲಿಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ನಡೆಸ್ತಾ ಇರುವಂತಹ ಕಾಂಗ್ರೆಸ್ ನಾಯಕರು. ಹೀಗಾಗಿ ಇವತ್ತು ಮಧ್ಯಾಹ್ನ ಏನೋ ಒಂದು ಸಭೆ ನಿಗದಿಯಾಗಿತ್ತು, ಆ ಸಭೆ ಸೇರೋದಕ್ಕೆ ಸಾಧ್ಯ ಆಗಲೇ ಇಲ್ಲ. ಕೈ ನಾಯಕರ ಹೋರಾಟದಿಂದಾಗಿ ಇನ್ನೂ ಕೂಡ ಸಂಪುಟ ವಿಸ್ತರಣೆಯ ಸಭೆ ನಡೆದೇ ಇಲ್ಲ. ದೆಹಲಿಯಲ್ಲಿ ಇವಾಗ ನಿನ್ನೆಯ ಲಾಠಿ ಚಾರ್ಜ್, ಅದರ ಮುಂದುವರಿದ ಭಾಗವಾಗಿ ಇವತ್ತು ಕಾಂಗ್ರೆಸ್ ಅವರು ನಡೆಸ್ತಾ ಇರುವಂತಹ ಹೋರಾಟ, ಅದಕ್ಕೆ BJP ಅವರು ಕೊಡ್ತಿರುವಂಥ ಕೌಂಟರ್, ಇವುಗಳಲ್ಲೇ ಅವರು ಬ್ಯುಸಿ ಆಗಿದ್ದಾರೆ. ಬಹುತೇಕ ಅವರ ಎಲ್ಲ ನೀತಿ ನಿರ್ಧಾರಗಳೆಲ್ಲವೂ ಕೂಡ ಇದರ ಸುತ್ತಲೇ ನಡೀತಾ ಇದ್ದಾವೆ. ಇವತ್ತು ರಾತ್ರಿ ಸಂಪುಟ ವಿಸ್ತರಣೆಯ ಸಭೆ ನಡೆಯುವಂಥದ್ದು ಕೂಡ ಅನುಮಾನ ಆಗಿದೆ. ಯಾಕಂದರೆ ಎಷ್ಟೊತ್ತಿಗೆ ಈಗಾಗಲೇ ಪೊಲೀಸರ ವಶದಲ್ಲಿರುವಂತಹ ರಾಹುಲ್ ಗಾಂಧಿ ಎಷ್ಟೊತ್ತಿಗೆ ವಾಪಸ್ ಆಗ್ತಾರೆ, ಎಷ್ಟೊತ್ತಿಗೆ ಇವರಿಗೆಲ್ಲ ಸಭೆ ಸೇರೋದಕ್ಕೆ ಸಾಧ್ಯ ಆಗುತ್ತೆ, ಇವೆಲ್ಲವೂ ಕೂಡ ಇನ್ನೂ ಹಾಗೆಯೇ ಬಾಕಿ ಉಳಿದಿದೆ. ಇವತ್ತು ಅಲ್ಲಿ ನಡೀತಾ ಇರುವಂತಹ ಹೋರಾಟಗಳ ಸ್ವರೂಪವನ್ನು ನೋಡ್ತಾ ಇದ್ದಾಗ ಅವರ ಪ್ರಯಾರಿಟಿ ನಾಳೆ ಮತ್ತೆ ಹೋರಾಟವನ್ನು ಹೆಂಗೆ ಮುಂದುವರಿಸೋದು ಅನ್ನೋದ್ರ ಕಡೆಗೆ ಇದ್ದಂಗಿದೆಯೇ ಹೊರತು ಕರ್ನಾಟಕದಲ್ಲಿ ಸಂಪುಟ ವಿಸ್ತರಣೆಯ ಕಡೆಗೆ ತೀರಾ ಅರ್ಜೆಂಟಲ್ಲಿ ಅವರು ನಿರ್ಧಾರ ಕೈಗೊಳ್ಳುವಂತಹ ಸಾಧ್ಯತೆ ಕಡಿಮೆ ಇದೆ. ಲಿಸ್ಟ್ ಫೈನಲ್ ಆಗದೇ ಇದ್ದರೆ ಸಂಪುಟ ವಿಸ್ತರಣೆ ಇನ್ನಷ್ಟು ವಿಳಂಬ ಆಗ್ಬೋದು. ಬಹುತೇಕ ನಾಳೆನೇ ಪ್ರಮಾಣ ವಚನ ಸ್ವೀಕರಿಸಬೇಕು, ಅದಕ್ಕೆ ಬೇಕಾಗಿ ತಯಾರಿಗಳನ್ನು ಮಾಡಬೇಕು ಅಂತ ಹೇಳಿ ಲೋಕಭವನದ ಜೊತೆಗೂ ಕೂಡ ಮುಖ್ಯಮಂತ್ರಿಯವರ ಕಚೇರಿಯವರು ನಿರಂತರ ಸಂಪರ್ಕದಲ್ಲಿದ್ದರು. ನಾಳೆನೇ ಸಂಪುಟ ವಿಸ್ತರಣೆ ಆಗುತ್ತೆ, ಪ್ರಮಾಣ ವಚನ ಆಗುತ್ತೆ ಇದೆ. ಆದರೆ ಇವತ್ತಿನ ಪರಿಸ್ಥಿತಿ ನೋಡಿದರೆ ಆ ಸಂಭವಗಳು ಕಡಿಮೆಯಾಗಿ ಗೋಚರಿಸ್ತದೆ. ಯಾಕಂದರೆ ಇವತ್ತು ರಾತ್ರಿನೇ ಸಂಪುಟ ವಿಸ್ತರಣೆಯ ಬಗ್ಗೆ ತೀರ್ಮಾನಗಳು ಅಂತಿಮವಾಗಿ ಆಗತ್ತಾ, ಇದು ಅನುಮಾನದಿಂದ ಕೂಡಿದೆ. ಇದರ ನಡುವೆ ಮಂತ್ರಿ ಪಟ್ಟಕ್ಕಾಗಿ ಶಾಸಕರು ಕೂಡ ಕಾದು ಕುಳಿತಿದ್ದಾರೆ. ಪಾಪ ಅವ್ರಿಗೆ ಅವರದೇ ಆದಂತಹ ಚಿಂತೆ, ನಾಯಕರಿಗೆ ಅವರ ಚಿಂತೆ ಆದರೆ ಶಾಸಕರಿಗೆ ಅವರ ಚಿಂತೆ ಅಂತೇಳಿ ಆಗೋಗ್ಬಿಟ್ಟಿದೆ ಕಾಂಗ್ರೆಸ್ನಲ್ಲಿ. ಯಾಕಂದರೆ ನಾಯಕರುಗಳು ಅಲ್ಲಿ ರಾಷ್ಟ್ರಮಟ್ಟದ ಹೋರಾಟದ ಕಡೆಗೆ ಹೆಚ್ಚು ಗಮನವನ್ನು ಕೇಂದ್ರೀಕರಿಸ್ತಾ ಇದ್ದರೆ, ರಾಜ್ಯದಲ್ಲಿ ಕುಳಿತಿರುವಂತಹ ಶಾಸಕರು ನಾವು ಯಾವಾಗ ಮಂತ್ರಿ ಆಗೋದು ಅಂತ ಕಾಯ್ತಾ ಇದ್ರೆ, ಅವರು ಎಷ್ಟು ದಿವಸ ಕಡಿಮೆ ಆಗುತ್ತಾ ಹೋಗುತ್ತೋ, ಎಷ್ಟು ಮುಂದಕ್ಕೆ ಹೋಗುತ್ತೋ ಅಷ್ಟು ದಿವಸಗಳ ಕಾಲ ಇವರ ಅಧಿಕಾರದ ಅವಧಿ ಕಡಿಮೆ ಆಗ್ತಾ ಹೋಗುತ್ತೆ. ಕೆಲವರು ದೆಹಲಿಯಲ್ಲಿ ಮೊಕ್ಕಾಂ ಹೂಡಿದ್ದಾರೆ, ಇನ್ನು ಕೆಲವರು ರಾಜ್ಯದಲ್ಲಿ ಕಾಯ್ತಾ ಇದ್ದಾರೆ. ಕೆಲವರು ದೆಹಲಿಯವರೆಗೂ ಕೂಡ ಹೋಗಿಬಿಟ್ಟಿದ್ದಾರೆ, ಅಲ್ಲಿ ಆಲ್ರೆಡಿ ಮೊಕ್ಕಾಂ ಹೂಡಿದ್ದಾರೆ. ನಾವು ಮಂತ್ರಿಗಳಾಗಲೇಬೇಕು ಅಂದರೆ ಡಿಸೈಡ್ ಮಾಡ್ಕೊಂಡಂಥವ್ರು ಅಲ್ಲೂ ಕೂಡ ಹೋಗಿದ್ದಾರೆ. ಅವರ ಕ್ಷೇತ್ರದಲ್ಲಿ ಬರ ಇದೆಯೋ, ನೆರೆ ಇದೆಯೋ, ಅದು ಯಾವುದು ಕೂಡ ಎಲ್ಲದಕ್ಕಿಂತ ಮುಖ್ಯವಾಗಿ ನಮಗೊಂದು ಅಧಿಕಾರ ಬೇಕು ಅನ್ನುವಂತಹ ನಿಟ್ಟಲ್ಲಿ ಅವರು ಹೋಗಿದ್ದಾರೆ. ಇದರ ನಡುವೆ ದೆಹಲಿಗೆ ಹೋಗಿ ಲಾಬಿ ಕೂಡ ಮಾಡ್ತಾ ಇದ್ದಾರೆ ಹಲವು ಶಾಸಕರು. ದೆಹಲಿಯಲ್ಲೇ ಹೋಗಿ ಲಾಬಿ ಮಾಡ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ಹುಟ್ಟುದ ಹಬ್ಬ. ಹೀಗಾಗಿ ಅವರ ಹುಟ್ಟುಹಬ್ಬದ ನೆಪದಲ್ಲಿ ಅವ್ರಿಗೆ ಹೋಗಿ ಅವ್ರನ್ನ ಭೇಟಿಯಾಗಿ ಅವ್ರಿಗೆ ವಿಶ್ ಮಾಡಿ, ಅವರಿಗೆ ಬೊಕ್ಕೆ ಕೊಟ್ಟು, ಅವ್ರಿಗೆ ಒಂದು ಆಶೀರ್ವಾದ ಪಡ್ಕೊಂಡು, ಅವ್ರಿಗೆ ಶುಭ ಕೋರಿ ಬರ್ತಾ ಇದ್ದಾರೆ. ಆ ಮೂಲಕ ನೀವೇನೋ ನಿರ್ಧಾರ ಕೈಗೊಳ್ಳುವಾಗ ನಮ್ಮ ಮುಖವನ್ನು ಮರಿಬೇಡಿ ಅಂತೇಳಿ ನೆನಪಿಸುವಂತಹ ಕಾರ್ಯವೂ ಕೂಡ ನಡೀತಾ ಇದೆ. ಖರ್ಗೆ ಅವರ ಹುಟ್ಟುಹಬ್ಬದ ನೆಪದಲ್ಲಿ ಮಂತ್ರಿಗಳಿಗಾಗಿ ಒಂದು ಹೊಸ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಅಂತಿಮವಾಗಿ ಇವುಗಳ ಆಧಾರದ ಮೇಲೆಲ್ಲ ನಡೆಯೋದಿಲ್ಲ, ತೀರ್ಮಾನಗಳು ಬೇರೆ ಸ್ವರೂಪದಲ್ಲಿ ನಡೆಯುತ್ತವೆ. ಸಂಪುಟ ವಿಸ್ತರಣೆಯ ಬಗ್ಗೆ ದೆಹಲಿಯಲ್ಲಿ ಯಾವಾಗ ಸಭೆ ಅನ್ನುವಂಥದ್ದು ಇನ್ನೂ ಕೂಡ ದೃಢ ಆಗಿಲ್ಲ. ಯಾವಾಗ ಸಭೆ ನಡೆಯುತ್ತೆ ಅನ್ನೋಂಥದ್ದು ಇನ್ನೂ ಕೂಡ ದೃಢಪಟ್ಟಿಲ್ಲ. ಯಾಕಂದರೆ ಯಾವಾಗ ಸಭೆ ನಡೆಯುತ್ತೆ ಅಂತೇಳಿ ಖುದ್ದು ಮುಖ್ಯಮಂತ್ರಿಯವರು ಕೂಡ ಅಲ್ಲಿ ರಾಹುಲ್ ಗಾಂಧಿ ಅವರ ಪಕ್ಕದಲ್ಲೇ ಕುಳಿತು ಧರಣಿಯಲ್ಲಿ ಕುಳಿತಿದ್ರೆ ಹೊರತು ಅಲ್ಲೇನು ಕೂತ್ಕೊಂಡು ಸಂಪುಟ ವಿಸ್ತರಣೆಯ ಬಗ್ಗೆ ಮಾತಾಡೋಕ್ಕಾಗೋದಿಲ್ಲ. ಅವರವರ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕಾಗಿದೆ. ಸಂಪುಟ ವಿಸ್ತರಣೆ ಅನ್ನುವಂಥದ್ದು ಮುಂದೂಡಿಕೆ ಆಗ್ತಾನೆ ಹೋಗ್ತಾ ಇದೆ. ಮೊನ್ನೆನೇ ಆಗಬೇಕಾಗಿತ್ತು, ಸಭೆ ನಡಿಬೇಕಾಗಿತ್ತು, ಅದೆಲ್ಲ ಆಗೋಗಿರ್ತೀರಿ. ಇಷ್ಟೊತ್ತಿಗಾಗಲೇ ರಾಜ್ಯ ಸಚಿವ ಸಂಪುಟದ ವಿಸ್ತರಣೆ ಕಾರ್ಯಕ್ರಮವು ಕೂಡ ಮುಗಿದು ಹೋಗಿರ್ತಿತ್ತು. ಆದರೆ ಇವತ್ತು ರಾತ್ರಿನೇ ಸಂಪುಟ ವಿಸ್ತರಣೆಯ ಸಭೆ ನಡೆಯುತ್ತಾ ಅಥವಾ ನಾಳೆ ನಡೆಯುತ್ತಾ ನೋಡಬೇಕಾಗಿದೆ. ದೆಹಲಿಯಲ್ಲಿ ಹೋರಾಟಗಳು ನಡೀತಾ ಇರೋದ್ರಿಂದಾಗಿ ಸಂಪುಟ ವಿಸ್ತರಣೆ ವಿಳಂಬಗೊಳ್ಳುವ ಸಾಧ್ಯತೆಯೂ ಕೂಡ ಇದ್ದೇ ಇದೆ. ಯಾಕಂದರೆ ಇವತ್ತು ನಾಳೆ ಏನಾದರೂ ಸಭೆ ಆಗಿಲ್ಲ ಅಂತ ಹೇಳಿದರೆ ಮತ್ತೆ ಕನಿಷ್ಠ 1 ವಾರಗಳ ಕಾಲದವರೆಗೂ ಕೂಡ ಅದು ಮುಂದೂಡಿಕೆಯಾಗುವಂತಹ ಸಾಧ್ಯತೆಯೂ ಕೂಡ ಇದ್ದೇ ಇರುವಂಥದ್ದು. ಹೀಗಾಗಿನೇ ಕಾಂಗ್ರೆಸ್ ನಾಯಕರುಗಳು ಇದರ ನಡುವೆ ಏನು ಹೇಳ್ತಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಒಂದಂತಿ ಸಿಗ್ಲೇಬೇಕ್ರಿ, ಪ್ರಶ್ನೆ ಇಲ್ಲ. ಒಂದಂತಿ ಮಿನಿಮಮ್ ಕೊಡ್ಲೇಬೇಕು. ಜಿಲ್ಲೆ ದೊಡ್ಡದಿದೆ, ಮಾಡೋರೆಲ್ಲ ಎಲ್ಲರೂ ಮಾಡೋದು, ಎಲ್ಲರೂ ಆಸೆ ಇದೆ, ಎಲ್ಲರೂ ಮಾಡೋದ, ತಪ್ಪಂತ ಹೇಳಿಕ್ ಆಗೋಲ್ಲ.
ಕೊಡ್ತಾರೆ. ಈಗ ಅವಕಾಶ ಇದಲ್ಲ. ಈಗ ಒಂದು ಕೊಟ್ಟಿದ್ದಾರೆ, ನೆಕ್ಸ್ಟ್ ಕೊಡ್ತಾರಲ್ಲ, ಈ ಹೊಸ ಇದ್ರ ಕೊಡ್ತಾರೆ. ಏನೇನು ಮಾನದಂಡ ಉಪಯೋಗ ಮಾಡ್ತಾರೆ ಅದನ್ನು ನನಗೆ ಯಾವ ಮಾಹಿತಿ ಕೊಡೋ ಇಲ್ಲ. ನಮ್ಮನ್ನೇನು ಕರೆದಿಲ್ಲ ಅವರು ಏನು ಚರ್ಚೆ ಮಾಡ್ತಾರೆ, ಅದು ಚರ್ಚೆ ಮಾಡಿ ಇವೆಲ್ಲ ಪ್ಯಾರಾಮೀಟರ್ಸ್ ಇಟ್ಕೊಂಡೇ ಮಾಡ್ತಾರೆ ಅಂತ ಅನಿಸುತ್ತೆ. ಯಾಕಂದರೆ ಹಿಂದೆ ನಾನು ಅಧ್ಯಕ್ಷನಾಗಿದ್ದಾಗ ನಾವು ಮಾಡುವಾಗಲೂ ಕೂಡ ಅದನ್ನೇ ಹೇಳೋರು, ನೀವು ಹೊಸ ನಾಯಕತ್ವವನ್ನು ಬೆಳೆಸಬೇಕು ಹಾಗೆ ಅಂತೇಳಿ ಒಂದು ಪ್ಯಾರಾಮೀಟರ್ನ ಇಟ್ಕೊಂಡಿದ್ರು. ಅದು ಈಗಲೂ ಅಪ್ಲೈ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಡಿಸ್ಕಷನ್ ಆಗುತ್ತೆ. ಪಾರ್ಲಿಮೆಂಟ್ ಸೆಷನ್ ಬೇರೆ ನಡೆದಿದೆ. ಅಲ್ಲಿ ರಾಹುಲ್ ಗಾಂಧಿಯವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಆಮೇಲೆ ಸುರ್ಜೇವಾಲಾ ಅವರು, ವೇಣುಗೋಪಾಲ್ ಅವರೆಲ್ಲರೂ ಕೂಡ ಅದರಲ್ಲಿ ಬ್ಯುಸಿ ಇದ್ದಾರೆ. ಈಗ ಚರ್ಚೆ ಆಗ್ತದೆ. ಬಹುಶಃ ಇವತ್ತು ನಾಳೆ ಅನ್ನಷ್ಟರಲ್ಲಿ ಚರ್ಚೆ ಮುಗಿಬೋದು. ಈ ವಾರದಲ್ಲಿ ಮುಂದಿನ 3-4 ದಿವಸದಲ್ಲಿ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆಗ್ಬೋದು ಅಂತೇಳಿ ಎಲ್ಲರೂ ಕೂಡ ಒಂದು ಯಾವುದೇ ಗೊಂದಲಗಳಿಲ್ಲ. ಏನೇ ಗೊಂದಲಗಳಿದ್ದರೂ ಕೂಡ ಹೈಕಮಾಂಡ್, ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ಎಲ್ಲರೂ ಪಕ್ಷ ಅಧ್ಯಕ್ಷರು ಅದೆಲ್ಲವೂ ನಿಭಾಯಿಸುವಂತ ಶಕ್ತಿ ಇದೆ. ಆದ ಕಾರಣ ಅತಿ ಶೀಘ್ರದಲ್ಲೇ ಬಹುಶಃ ಇವತ್ತು ನಿಮ್ಗೆ ನೀವೇನೋ ಅಪೇಕ್ಷೆ ಪಡ್ತಿದ್ರ ಅದು ಬಹುಶಃ ಎಕ್ಸ್ಪ್ಯಾನ್ಷನ್ ಆದಷ್ಟು ಬೇಗ ಆಗ್ಬಹುದು. ಗಂಟು ಇದ್ದೇ ಇರುತ್ತೆ. ಯಾಕಂದ್ರೆ ಆಕಾಂಕ್ಷೆಗಳು ಜಾಸ್ತಿ ಅಲ್ವಾ, ಸಹಜವಾಗಿ ಕಗ್ಗಂಟು ಇರುತ್ತೆ. ಅದಕ್ಕೆಲ್ಲದಕ್ಕೂ ಪರಿಹಾರ ಇದೆಯಲ್ಲ, ಹೋಗ್ತಾ ಇದ್ದಾರೆ ಅನ್ಸುತ್ತೆ ಸಿಎಂ. ಈಗ ಎಲ್ಲರೂ ಕೂಡ ಅವರವರ ಅಭಿಪ್ರಾಯಗಳನ್ನು ಹೇಳ್ತಾ ಇದ್ದಾರೆ. ಆದರೆ ಅಂತಿಮವಾಗಿ ಕಾಯ್ತಾ ಇರುವಂಥದ್ದು ಶಾಸಕರು ಯಾವಾಗ ಅವರಿಗೆ ಶುಭ ಸುದ್ದಿ ಬರುತ್ತೆ ನೋಡಬೇಕಾಗಿದೆ. ಇದಾಗಿತ್ತು ಇವತ್ತರ ಪಂಚಾಯಿತಿ. ನಮಸ್ಕಾರ.